ಸುಲ್ತಾನಿಪುರ ಗ್ರಾಮದಲ್ಲಿ ಭಾನುವಾರ ರೈತರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕುರಿತು ಪ್ರಚಾರ ನಡೆಸಲಾಯಿತು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ವಿವಿಧ ಸಂಘಟನೆಗಳು ಸೇರಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯೆಂದು ಘೋಷಣೆ ಮಾಡಿದ ಕೇಂದ್ರ ಸರ್ಕಾರ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿದ್ದು, ಇದುವರೆಗೂ ಹಣ ಬಿಡುಗಡೆ ಮಾಡದೇ ಇರುವುದನ್ನು ಖಂಡಿಸಿ ಚಿತ್ರದುರ್ಗ ಜಿಲ್ಲೆಯ ಸಂಸದರ ಕಚೇರಿಯ ಮುಂದೆ ಫೆಬ್ರವರಿ 5ರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ಒಂದು ಪ್ರತಿಭಟನೆ ಹಿನ್ನೆಲೆ ಚಿತ್ರದುರ್ಗ ತಾಲೂಕು ರೈತ ಸಂಘದ ತಾಲೂಕು ಘಟಕದ ವತಿಯಿಂದ ರೈತ ಮುಖಂಡ ಈಚಘಟ್ಟ ಸಿದ್ದವೀರಪ್ಪ ಅವರ ನೇತೃತ್ವದಲ್ಲಿ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಚಿತ್ರದುರ್ಗ ತಾಲೂಕಿನ ಸುಲ್ತಾನಿಪುರ ಗ್ರಾಮದ ಹಲವು ಕಡೆಗಳಲ್ಲಿ ತೆರಳಿದ ರೈತ ಸಂಘದ ಮುಖಂಡರು ಮತ್ತು ಸದಸ್ಯರು ಮೈಕ್ಗಳ ಮೂಲಕ ಪ್ರಚಾರ ನಡೆಸುತ್ತಿದ್ದು, ಈ ಒಂದು ಫೆಬ್ರವರಿ 5ರ ಪ್ರತಿಭಟನೆಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದ್ದು ಕಂಡುಬಂದಿದೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಬರಗಾಲ ಪೀಡಿತ ಪ್ರದೇಶ ಆಗಿದೆ. ಪಕ್ಕದ ಜಿಲ್ಲೆಗಳನ್ನು ಹೋಲಿಸಿಕೊಂಡ್ರೆ ನಮ್ಮ ಚಿತ್ರದುರ್ಗ ಅನ್ನೋದು ಒಂದು ತಾಲೂಕಿಗೆ ನೀರಾವರಿ ಪ್ರದೇಶದ ತಾಲೂಕು ಹೆಡ್ ಕ್ವಾರ್ಟರ್ಗೆ ಸಮ ಆಗ್ತಾ ಇಲ್ಲ. ನೀವು ಹಾಗೆ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಗೆ ಯಾರಿಗೂ ಕೋಪ ಬಂದಿಲ್ಲ. ನಮ್ಮ ಬೋರಲ್ಲಿ ಭಾರಿ ಚೆನ್ನಾಗಿ ನೀರು ಬರುತ್ತೆ ಅಂತ ಸಂತೋಷ ಪಡ್ತೀರಿ ನೋಡಿ. ಒಂದು ಸ್ವಲ್ಪ ಒಂದು ಅಡಿ ಅಷ್ಟು, ಒಂದು ಅರ್ಧ ಮುಕ್ಕಾಲು ಅಡಿ ಅಷ್ಟು ನೀರು ನಿಮ್ಮ ಮೈಕ್ರೋ ಟ್ಯೂಬಲ್ಲಿ ಹೊರಗೆ ಬಂದರೆ ಸಂತೋಷ ಪಡ್ತೀರಿ. ಅಲ್ಲಿ ಆನೆ ಗಾತ್ರದ ನೀರು ಹರಿಯೋದು ನಿಮಗೆ ಹಿಂಸೆನೇ ಆಗಲ್ಲ. ಆನೆಗಳ ಗಾತ್ರದಲ್ಲಿ ಕಾಲುವೆಯಲ್ಲಿ ನೀರು ಹರಿಯುತ್ತೆ. ಹಾಯಿ ನೀರನ್ನು, ಪುಕ್ಕಟೆ ನೀರನ್ನು ನಿರಾಯಾಸವಾಗಿ ಬಳಸಿಕೊಂಡು ಅವ್ರು ಬದುಕ್ತಾ ಇದ್ದಾರೆ. ಇವತ್ತು 75 ವರ್ಷ ಮುಟ್ಟಿದ್ದೀವಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡು. ಇಷ್ಟು ವರ್ಷದ ಅವಧಿಯಲ್ಲಿ ನಮಗೆ ನೀರು ಹರಿಸುವಂಥ ಪ್ರಯತ್ನವನ್ನು ಯಾವುದೇ ಸರ್ಕಾರಗಳು ಮಾಡಲಿಲ್ಲ. ನಾವು ಇನ್ನೂ ಸುಮ್ಮನೆ ಇದ್ದರೆ ಎಲ್ಲೇ ತನಕ ಸುಮ್ಮನೆ ಇರಬೇಕು. ನಾಳೆ ನಮ್ಮ ಬದುಕೇನು, ನಮ್ಮ ಮಕ್ಕಳ ಭವಿಷ್ಯ ಏನು, ನಮ್ಮ ಹಳ್ಳಿಗಳ ಭವಿಷ್ಯ ಏನು? ಈಗಾಗಲೇ ಒಕ್ಕಲ್ತನದಲ್ಲಿ ಬದುಕೋಕ್ಕಾಗಲ್ಲ ಅಂತೇಳಿ ನಮ್ಮಂಥ ಪ್ರದೇಶದ ಜನರು ಹೆಚ್ಚಿನ ಪ್ರಮಾಣದಲ್ಲಿ ನಗರಗಳಿಗೆ ವಲಸೆ ಹೋಗಿದ್ದಾರೆ. ಅಪ್ಪ ಅಮ್ಮ ಮುದುಕರಾಗಿರ್ತಾರೆ, ಅವ್ರು ಎಲ್ಲೇ ಇರ್ತಾರೆ, ಮಕ್ಕಳೆಲ್ಲೇ ಇರ್ತಾರೆ, ಮೊಮ್ಮಕ್ಕಳು ಸೊಸೆಯರು ಎಲ್ಲೇ ಇರ್ತಾರೆ. ಒಂದು ಕುಟುಂಬ 4 ಭಾಗ ಆಗಿ ಛಿದ್ರ ಆಗಿ ಯಾರಿಗೂ ನೆಮ್ಮದಿ ಇರೋದಿಲ್ಲ. ಒಬ್ಬರು ಸಂತೋಷ ಒಬ್ಬರಿಗೆ ಇರೋಲ್ಲ, ಒಬ್ಬರ ಕಷ್ಟ ಸುಖಕ್ಕೆ ಒಬ್ಬರು ಇರೋಲ್ಲ. ಈ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮದು ಒಟ್ಟು ಕುಟುಂಬ ಆಗಬೇಕು, ನಾವು ಒಟ್ಟಾಗಿ ಬದುಕಬೇಕು. ಒಂದೇ ಜೀವನ ಇರೋದು, ಜೀವನ ಪೂರ್ತಿ ಮಕ್ಕಳ ಜೊತೆಗೆ, ಸೊಸೆಯರ ಜೊತೆಗೆ, ಮೊಮ್ಮಕ್ಕಳ ಜೊತೆಗೆ ಬದುಕಬೇಕು. ನಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೇಕು. ಎಲ್ಲರಂತೆ ನಾವು ನೆಮ್ಮದಿಯಾಗಿರಬೇಕು ಅಂದರೆ ನಮಗೆ ನೀರೇ ಮೂಲಾಧಾರ. ಆ ನೀರನ್ನು ತಂದುಕೊಡ್ಲಿಕ್ಕೆ ಯಾವುದೇ ಮುಲಾಜಿಗೆ ಒಳಗಾಗದಂಗೆ ಧಾರಾಳವಾಗಿ ನಾವು ಏನು ನಮಗೆ ಸಾಧ್ಯತೆ ಇದೆ ಖರ್ಚು ಕೊಡೋದು ಅದನ್ನು ಕೊಡಬೇಕು. ಸಂತೋಷವಾಗಿ ಧಾರಾಳವಾಗಿ ಹೋರಾಟ ಮಾಡಬೇಕು. 1 ದಿವಸ 2 ದಿವಸ ನಿಮ್ಮ ಮನೆ ಕೆಲಸಗಳನ್ನು ಬದಿಗಿಡ್ರಿ. ಕೆಲಸ ಏನು ನಿಂತೋಗೋದಿಲ್ಲ, ಹಾಳಾಗೋದಂಥದ್ದು ಏನೂ ಇರೋದಿಲ್ಲ. ಒಂದಿಷ್ಟು ತ್ಯಾಗ ಮಾಡಿ ಹೋರಾಟಕ್ಕೆ ಕಡಿಯಾದರೆ ನಾವು ಈ ಜಿಲ್ಲೆಗೆ ನೀರನ್ನು ಹರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದರಿಂದ ನಾವು ವಂಚಿತರಾಗೋದು ಬೇಡ. ಆ ಕಾರಣಕ್ಕೆ ನೀವು ಇಡೀ ಗ್ರಾಮದಲ್ಲಿ ಟಾಮ್ ಮಾಡಿಸಿ ಹೇಳಿ ಜನರನ್ನು ಕರ್ಕೊಂಡು ಬರಬೇಕು. ಒಂದು 3-4 ಟ್ರ್ಯಾಕ್ಟರ್ನೆಲ್ಲರೂ ನೀವು ಒಂದು ಟ್ರ್ಯಾಕ್ಟರ್ನಲ್ಲಿ ಕಟ್ಟಿಗೆ ಹಾಕ್ಕೊಳ್ಳಿ, ಪಾತ್ರೆ ಪಡ್ಗೋ ರೇಷನ್ ಐಟಮ್ಗಳ ಒಂದು ಟ್ರ್ಯಾಕ್ಟ್ರಿಗೆ ಹಾಕ್ಕೊಳ್ಳಿ. ತಾವೆಲ್ಲ ಬನ್ನಿ, ಹೋರಾಟ ಮಾಡೋಣ. ನಾವು ನೀವು ಇರೋ ಅಷ್ಟು ಕಾಲ ಒಂದಿಷ್ಟು ನೀರು ಕಂಡು ಸಂತೋಷಪಟ್ಟು ಮಕ್ಕಳಿಗೆ ಒಂದು ಕೊಡುಗೆ ಕೊಟ್ವಿ. ನಾವೇನು ದೊಡ್ಡ ಬಿಲ್ಡಿಂಗ್ ಕಟ್ಕೊಡೋದು ಬೇಡ, ಒಳ್ಳೆ ಆಸ್ತಿ ಮಾಡೋದು ಬೇಡ, ಒಳ್ಳೆ ತೋಟ ಕಟ್ಕೊಡೋದು ಬೇಡ, 1 ಕೋಟಿ, ಅರ್ಧ ಕೋಟಿ, 1.5 ಕೋಟಿ ಹಣ ಇಡೋದು ಬೇಡ. ನೀರು ಕೊಟ್ಟರೆ ಸಾಕು, ಅದೆಲ್ಲದನ್ನೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಳ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ನಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ.